ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. 2022 ಸೆಪ್ಟೆಂಬರ್ ಜುಲೈ 28 ಒಂದು ಭೀಕರವಾದ ಹತ್ಯೆ ಆಗುತ್ತೆ ಸಂಜೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇದು ಕರಾವಳಿ ಭಾಗ ಸೂರತ್ಕಲ್ ನಲ್ಲಿ ಹತ್ಯೆ ಆಗುದಂತ ಹೇಳಿದ್ರೆ ಮೊಹಮ್ಮದ್ ಫಾಜಿಲ್ ಅವರು. ತುಂಬಾ ವಿಚಿತ್ರ ಅಂದ್ರೆ ಈ ಹತ್ಯೆ ಒಂದ್ ಕಡೆ ಬಹುದೊಡ್ಡ ಮಟ್ಟದ ಆ ಕಾಲದಲ್ಲಿ ಚರ್ಚೆ ಆಗತ್ತೆ. ಯಾಕೆ ಈ ಹತ್ಯೆ ಆಯ್ತು ಅಂತ ಹೇಳಿ, ಅಂದ್ರೆ ಕಾರಣವೇನು, ಏನ್ ಮೊಹಮ್ಮದ್ ಫಾಜಿಲ್ ತಪ್ಪು ಮಾಡಿದ್ದ, ಏನಿದು, ಯಾವ ರಿವೆಂಜ್ ಅನ್ನುವಂಥದ್ದು ಸುಮಾರು ಎಕ್ಸ್ಪರ್ಟ್ಸ್ ಇಲ್ಲಿವರೆಗೂ ಹೇಳುವ ಪ್ರಕಾರ, ಯಾಕಂದ್ರೆ ಅವಾಗ ಇದು ದೊಡ್ಡ ಮಟ್ಟದ ಚರ್ಚೆ ಮತ್ತು ಇದು ಪ್ರಶ್ನಾರ್ಥಕ ಚಿಹ್ನವಾಗಿತ್ತು. ಇವತ್ತಿಗೂ ನಾವು ಸುಮಾರು ಜನರ ಹತ್ರ ಕೇಳಿದಾಗ ಇದು ಒಂಥರ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಾರೆ. ತುಂಬಾ ವಿಶೇಷ ಇಲ್ಲಿ. ಯಾಕೆಂತ ಹೇಳಿದ್ರೆ ನಿಮ್ಗೆಲ್ಲರೂ ಗೊತ್ತು, 2022 ಜುಲೈ 26ನೇ ತಾರೀಕು ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಆಗಿರುತ್ತೆ. ಇದು ಸುಳ್ಯ ಭಾಗದ ಬೆಳ್ಳಾರೆಯಲ್ಲಿ ಆಗಿರುತ್ತೆ. ಅದಾದ ಮೇಲೆ 28ನೇ ತಾರೀಕು ಸಂಜೆ ಅಂತ ಹೇಳಿದ್ರೆ ಇದಾಗಿ ಒಂದು 48 ಗಂಟೆ ಕಳೆದ ನಂತರ ಸುರತ್ಕಲ್ ನಲ್ಲಿ ಈ ಮರ್ಡರ್ ಆಗುತ್ತೆ. ತುಂಬಾ ವಿಚಿತ್ರ ಅಂದ್ರೆ ಸುರತ್ಕಲ್ಗೂ ಹಾಗೆ ಬೆಳ್ಳಾರೆಗೂ ಸರಿಸುಮಾರು 100 ಕಿಲೋಮೀಟರ್ ಅಂತರವಿದೆ. ಅದ್ ಹೇಗೆ ಅಲ್ಲಿ ರಿವೆಂಜ್ ಇಲ್ಲಿ ತೆಗೆದ್ರು ಅನ್ನುವಂತಹದ್ದು. ಹಾಗಾದ್ರೆ ಆವತ್ತು ಫಾಜಿಲ್ ಹತ್ಯೆ ಆಗ್ಬೇಕಾದ್ರೆ ಏನೆಲ್ಲ ನಡೀತು ಅಂತ ನಾವು ಒಂದು ಸರಿ ಹಿಂದೆ ತಿರುಗಿ ನೋಡಿದಾಗ, ಫಾಜಿಲ್ ಟಾರ್ಗೆಟ್ ಅಲ್ಲಿ ಇದ್ರಾ ಇಲ್ಲ ಅಂತ ನೋಡಿದಾಗ ಒಟ್ಟು 7 ರಿಂದ 8 ಜನ ಈ ಭಾಗದಲ್ಲಿ ಇರುವಂತ ಮುಸಲ್ಮಾನರು ಈ ಟಾರ್ಗೆಟ್ ಅಲ್ಲಿ ಇರ್ತಾರೆ. ಯಾಕೆ ಏನು ಅಂತ ನೋಡ್ತಾ ಹೋದ್ರೆ ಅದು ಮತ್ತೆ ತಿರುಗಿ ನಿಲ್ಲುವಂತದ್ದು ಅಲ್ಲಿ ಇದ್ದಂತ ಪೆಟ್ರೋಲ್ ಉದ್ಯಮ. ಯಾವ ರೀತಿ ಯಾರನ್ನ ಹತ್ಯೆ ಮಾಡ್ಬೇಕನ್ನುವಂತ ಆಯ್ಕೆ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು ನಾವೇನಾದ್ರೂ 3 ವರ್ಷ 4 ವರ್ಷದ ಹಿಂದಿನ ಅವತ್ತಿನ ಕಮಿಷನರ್ ಸಂದರ್ಶನ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಏನ್ ಸುಹಾಸ್ ಶೆಟ್ಟಿ ಅಂತ ಹೇಳಿದ್ರೆ ಇತ್ತೀಚೆಗೆ ಬಜ್ಪೆ ಭಾಗದಲ್ಲಿ ಭೀಕರವಾಗಿ ಹತ್ಯೆ ಆಗುತ್ತೆ ಸುಹಾಸ್ ಶೆಟ್ಟಿ. ಇದು ಕೊನೆಗೆ ಅದು NIAಗೆ ಹೋಗುತ್ತೆ. ಯಾಕೆ NIAಗೆ ಹೋಗುತ್ತೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತು. ಈ ಹತ್ಯೆಯಲ್ಲಿ ಒಬ್ಬ ವ್ಯಕ್ತಿ PFI ನಲ್ಲಿ ಇದ್ದಂತ ವ್ಯಕ್ತಿ ಇದ್ದಿದ್ರಂತಷ್ಟೇ ಇದು NIAಗೆ ಹೋಗುತ್ತೆ. ಇಲ್ಲವಾದಲ್ಲಿ ಇದನ್ನು ನಾರ್ಮಲ್ ಆಗಿ ರಾಜ್ಯ ಪೊಲೀಸರೇ ಇವತ್ತಿಗೂ ತನಿಖೆ ಮಾಡ್ತಾ ಇದ್ರು ಅನ್ನುವಂತಹದ್ದು. ಅಂದ್ರೆ NIA ಯಾಕೆ ಹೋಗುತ್ತೆ ಅಂದ್ರೆ ಯಾವ್ದು ಬ್ಯಾನ್ಡ್ ಆರ್ಗನೈಸೇಷನ್ ಇರುತ್ತೆ, ಯಾವ್ದು ನಿಷೇಧಿತ ಸಂಘಟನೆ ಅನ್ನೋದಿರುತ್ತೆ, ಅದರಲ್ಲಿದ್ದಂತ ವ್ಯಕ್ತಿಗಳ ಎದುರಲ್ಲಾದ್ರೂ ಪಾಲ್ಗೊಂಡ್ರೆ ಅದು NIAಗೆ ಹೋಗುತ್ತೆ. ಇಲ್ಲವಾದಲ್ಲಿ ಈ ಕೇಸ್ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಸುಭಾಷ್ ಶೆಟ್ಟಿಯು ಸುಮಾರು ಕೇಸುಗಳಲ್ಲಿ ಇರ್ತಾನೆ. ಅದರಲ್ಲಿ ವಿಶೇಷವಾಗಿ ನಿಮ್ಗೆ ಗೊತ್ತು, ಹಿಂದೆ ಕೀರ್ತಿ ಕುಮಾರ್ ಅನ್ನೋ ಹತ್ಯೆ ಆಗಿರುತ್ತೆ. ಆ ಹತ್ಯೆಯಲ್ಲೂ ಸುಭಾಷ್ ಶೆಟ್ಟಿ ಇರ್ತಾರೆ. ಇದಾದ ಮೇಲೆ ನಡೆಯುವಂತದ್ದೇ ಮೊಹಮ್ಮದ್ ಫಾಜಿಲ್ ಅವರ ಹತ್ಯೆ. ಈ ಫಾಜಿಲ್ ಅವರ ಹತ್ಯೆ ಮಾಡ್ಬೇಕಾದ್ರೆ ಸುಭಾಷ್ ಶೆಟ್ಟಿ ಆ ಸಮಯದಲ್ಲಿ ಇರುವಂತದ್ದು ಬಜ್ಪೆ ಭಾಗದಲ್ಲಿ. ಇನ್ನು ಇದರಲ್ಲಿ ಇದ್ದಂತ 6 ಜನ ಅಂತ ಹೇಳಿದ್ರೆ ಒಬ್ರು ಕಾರು ಕೊಟ್ಟಂತ ವ್ಯಕ್ತಿ, ಇನ್ನು ಉಳಿದಂತವ್ರು 5 ಜನ. ಇಲ್ಲಿ ಯಾರಿಗೂ ಒಬ್ರಿಗೊಬ್ಬರಿಗೆ ಲಿಂಕ್ ಇರೋದಿಲ್ಲ ಅನ್ನುವಂಥದ್ದೇ ತುಂಬಾ ವಿಶೇಷ ಈ ಕೊಲೆಯಲ್ಲಿ. ಯಾಕಂದ್ರೆ ಸುಭಾಷ್ ಶೆಟ್ಟಿ ಹಾಗೆ ಅಭಿಷೇಕ್ ಅನ್ನುವಂಥವ್ರು ಇಬ್ಬರೇ ಪರಿಚಿತರಿರ್ತಾರೆ. ಇನ್ನು 4 ಜನ ಆ ಸಮಯಕ್ಕೆ ಅಂತ ಹೇಳಿದ್ರೆ ಏನು ಒಂದು ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿರುತ್ತೆ. ಈ ಹತ್ಯೆ ಇಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅನ್ನುವಂಥದ್ದು ಯಾವ್ದು ಯೋಚನೆ ಇಲ್ಲ. ಇವರು ಪ್ರತಿಕಾರ ತೀರಿಸ್ಕೋಬೇಕು ಅನ್ನುವಂಥದ್ದಕ್ಕೆ ಒಂದು ಗ್ಯಾಂಗ್ ನ ರೆಡಿ ಮಾಡ್ಕೊಳ್ತಾರೆ. 6 ಜನರ ಗ್ಯಾಂಗು. ಏನ್ ಸುಭಾಷ್ ಶೆಟ್ಟಿ ಇರ್ತಾನೆ, ಇವನ ಸ್ನೇಹಿತ ಅಂತ ಹೇಳಿದ್ರೆ ಅಭಿಷೇಕ್ ಅಂತ ಹೇಳಿದ್ರೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಹೇಳ್ತಾನೆ, ಈ ರೀತಿ ಘಟನೆ ನಡೆದಿದೆ, ನಾವು ಒಬ್ಬರನ್ನ ರಿವೆಂಜ್ ತಗೊಳ್ಬೇಕು, ಇಲ್ಲ ಅಂದ್ರೆ ನಮ್ಮ ಪ್ರಾಬಲ್ಯವನ್ನು ನಾವು ತೋರಿಸ್ಬೇಕು ಅಂತ ಹೇಳಿ. ಇನ್ನು ಉಳಿದಂತ 4 ಜನರ ಮಧ್ಯ ಡಿಸ್ಕಷನ್ ನಡೆಯುತ್ತೆ ಅಂತ ಹೇಳಿ ಅವತ್ತು ಫೋನ್ ಮಾಡಿದ ದಿವಸ, ಅದು ಅವತ್ತು 26ನೇ ತಾರೀಕು ಆಗಿ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿರುತ್ತೆ. ಆವತ್ತಿನ ರಾತ್ರಿ ಇದು ನಡೆಯುತ್ತೆ. ಆಗ ಅವನು ಹೇಳ್ತಾನೆ, ನಾಳೆ ಕೋರ್ಟ್ ಇದೆ ನಮ್ಗೆ, ಅಂದ್ರೆ 27 ಕೀರ್ತಿ ಕುಮಾರ್ ಅನ್ನೋ ಕೇಸ್ ಇರುತ್ತೆ, ಸುಭಾಷ್ ಶೆಟ್ಟಿ ಮೇಲೆ ಕೊಲೆಯ ಕೇಸ್ ಇರುತ್ತೆ, ಬೇರೆ ಕೇಸ್ಗಳಿರ್ತವೆ. ಹೀಗಾಗಿ ನಾಳೆ ಮಂಗಳೂರಿನಲ್ಲಿ ಕೋರ್ಟ್ ಇದೆ, ಕೋರ್ಟ್ ಹತ್ರ ಮಾತಾಡುವ ಅಂತ. ಅದಾದ ಮೇಲೆ ಕೋರ್ಟ್ ಹತ್ರ ಇವರೆಲ್ಲ ಅಂತ ಹೇಳಿದ್ರೆ ಒಂದು ಟೀಮ್ ಆಗಿ ಸೇರುತ್ತಾರೆ. ಸೇರಿದ ಕೂಡಲೇ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಕೇವಲ ಹತ್ಯೆ ಅಂದ ಕೂಡಲೇ ಒಂದು ಧರ್ಮ ದ್ವೇಷ ಇತ್ತು ಅಂದ್ರೆ, ಅಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಒಂದು ಧರ್ಮದವರು ಮಾಡಿದ್ರು ಅಂತ ಹೇಳಿ ಇಲ್ಲಿ ಒಂದು ಧರ್ಮದವ್ರನ್ನ ಹತ್ಯೆ ಮಾಡ್ಬೇಕನ್ನುವಂಥದ್ದು ಇವ್ರದ್ದಿರುವುದಿಲ್ಲ. ಅಂತ ಹೇಳಿದ್ರೆ ಇವರ ಟಾರ್ಗೆಟ್ ಹೇಗಿರುತ್ತೆ ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ ಹೇಳೋದು ಏನಂತ ಹೇಳಿದ್ರೆ, ಸುರತ್ಕಲ್ಲು ಹಾಗೆ ಈ ಭಾಗ ಏನಿದೆ, ಈ ಭಾಗದಲ್ಲಿ ಇರುವಂತ ಒಂದು 8 ಜನರ ಹೆಸರನ್ನ ಲೀಸ್ಟ್ ಮಾಡ್ತಾರೆ. ಇದರಲ್ಲಿ ಅವರು ವಿಶೇಷವಾಗಿ ಆಯ್ಕೆ ಮಾಡ್ಕೊಳ್ಳೋದಂತ ಹೇಳಿದ್ರೆ ಮೊಹಮ್ಮದ್ ಫಾಜಿಲ್. ಯಾಕೆ ಮೊಹಮ್ಮದ್ ಫಾಜಿಲ್ ಅನ್ನೇ ಆಯ್ಕೆ ಮಾಡ್ತಾರೆ ಅಂದ್ರೆ, ಮೊಹಮ್ಮದ್ ಫಾಜಿಲ್ ಪೆಟ್ರೋಲ್ ಏನ್ ತುಂಬಿಸ್ತಾರೆ ಅಂದ್ರೆ, ರಾಜ್ಯದ ಅತಿ ದೊಡ್ಡ ಪೆಟ್ರೋಲ್ ರಿಫೈನರಿ ಇರುವುದು ಸುರತ್ಕಲ್ ನಲ್ಲಿ.
ಇಲ್ಲಿ ಸುರತ್ಕಲ್ನಲ್ಲಿ ಪೆಟ್ರೋಲ್ ಬರುವಂತ ಜಾಗ, ಪೆಟ್ರೋಲ್ ಸಂಸ್ಕರಣೆಗೊಳ್ಳುವಂತದ್ದು. ಇಲ್ಲಿ ಟ್ಯಾಂಕರ್ಗಳು ಬಂದಾಗ ಎಲ್ಲಾ ಡ್ರೈವರ್ ಹತ್ರನು ಅಗ್ನಿ ಅವಘಡ ಅಂತ ಹೇಳಿದ್ರೆ ಒಂದು ವೇಳೆ ಬೆಂಕಿ ಹತ್ತಿದ್ರೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ಆ ನಂತರ ಕಂಪನಿ ಒಳಗೆ ಹೋಗ್ಬೇಕಾದ್ರೆ ಜಾಕೆಟ್ಗಳನ್ನ ಧರಿಸಬೇಕಾಗತ್ತೆ, ವಿಶೇಷವಾದ ಜಾಕೆಟ್ಗಳನ್ನ. ಆಮೇಲೆ ಫೈರ್ ಫೈಟರ್ ಬಗ್ಗೆ ಟ್ರೈನಿಂಗ್ ಆಗಿರ್ಬೇಕು, ಅಂತವ್ರಿಗಷ್ಟೇನೆ ಈ ಗೇಟ್ ಒಳಗೆ ಬಿಡ್ತಾರೆ. ಹೀಗಾಗಿ ಮೊಹಮ್ಮದ್ ಫಾಜಿಲ್ ಕೆಲಸ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಅಂತ ಟ್ಯಾಂಕರ್ನ ಏನಲ್ಲಿ ಬರ್ತಾರೆ ಬೇರೆ ಬೇರೆ ಊರಿನಿಂದ, ಅವ್ರು ಟ್ಯಾಂಕರ್ನ ಒಳಗೆ ತಗೊಂಡೋಗುದು, ಅಲ್ಲಿಂದ ಆ ಟ್ಯಾಂಕರ್ನ ಪೆಟ್ರೋಲು, ಗ್ಯಾಸು, ಡಾಂಬರು, ಡೀಸೆಲು ಇದನ್ನೆಲ್ಲ ತುಂಬಿಸಿ ಹೊರಗೆ ತಂದು ಕೊಡುವುದು. ಅದಕ್ಕೆ ಅವ್ರಿಗೆ ಇಂತಿಷ್ಟು ಅಮೌಂಟ್ ಅಂತ ಹೇಳಿರುತ್ತೆ. ಈ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ ಸುಹಾಸ್ ಶೆಟ್ಟಿ ಸಮೇತನು ಅಲ್ಲೇ ಕೆಲಸ ಮಾಡ್ತಿರ್ತಾನೆ, ಆದ್ರೆ ಅವನು ಕೆಲಸವನ್ನ ಬಿಟ್ಟಿರ್ತಾನೆ. ಯಾರು ತಮ್ಮ ಕೆಲವೊಂದು ಉದ್ದೇಶಗಳಿರಲಾರದೆ ಯಾವುದೇ ವ್ಯಕ್ತಿಯನ್ನು ಹತ್ಯೆ ಮಾಡುದಿಲ್ಲ ಅನ್ನುವಂಥದ್ದು. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಅದೊಂದು ರಿವೆಂಜ್ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇದು ರಿವೆಂಜ್ ಅಲ್ಲ, ಇದು ಕೆಲವೊಂದು ಸಿಟ್ಟುಗಳು ಇಲ್ಲಿದ್ದು, ಹೀಗಾಗಿ ಈ ಕೆಲಸ ಆಯ್ತು ಅನ್ನುವಂತ. ಸೊ ಹೀಗಾಗಿ ಅವರು 27 ತಾರೀಕಿಗೆ ಏನ್ ಮಾಡ್ತಾರೆ, ತಮ್ಮ ಇಡೀ ಡಿಸ್ಕಷನ್ ಮಾಡ್ತಾರೆ, ಟಾರ್ಗೆಟ್ ಅನ್ನ ಯಾರನ್ನ ಮಾಡುದು ಏನಂತ ಮಾಡ್ತಾರೆ. ಅದಾದ ಮೇಲೆ ಏನ್ ಮಾಡ್ತಾರೆ, ಸುಹಾಸ್ ಶೆಟ್ಟಿ ನಮಗೆ ಕಾರ್ ಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ ಹತ್ರ ಕಾರನ್ನ ತಗೊಳ್ತಾರೆ. ಈ ಕಾರಿನ ವ್ಯಕ್ತಿಯಲ್ಲಿ 7ನೇ ವ್ಯಕ್ತಿ ಆಗಿರೋದು ಈ ಕೇಸಿನಲ್ಲಿ. ಸೊ ಈ ಕಾರ್ ಏನಿದೆ ಬಾಡಿಗೆಯನ್ನ ತಗೊಳ್ತಾರೆ. ಒಂದು ದಿವಸಕ್ಕೆ 5,000 ರೂಪಾಯಿ ಹಾಗೆ, ಅಂದ್ರೆ 3 ದಿವಸ ಇರುತ್ತೆ, 15,000 ರೂಪಾಯಿ ಹಾಗೆ. ಆ ಕಾರನ್ನ ತಗೊಂಡು ಏನ್ ಮಾಡ್ತಾನೆ ಅಂದ್ರೆ ಸುಹಾಸ್ ಶೆಟ್ಟಿ 28ನೇ ತಾರೀಕು ಬೆಳಗ್ಗೆ ತಮ್ಮ ಆಯುಧವನ್ನೆಲ್ಲ ತಗೊಂಡು ತನ್ನ ಊರಿಗೆ ಹೋಗ್ತಾನೆ. ಅಂದ್ರೆ ಹೋಗಿ ಆಯುಧವನ್ನೆಲ್ಲ ತಗೊಂಡು ಒಂದು ಕಡೆ ಹೋಗಿ ಬರ್ತಾನೆ. ಬಂದಂತವನ್ ಏನ್ ಮಾಡ್ತಾನೆ, ಸುರತ್ಕಲ್ಲಿನ ಮಂಗಳೂರು ಉಡುಪಿ ಹೈವೇ ಇದೆ, ಇದ್ರ ಪಕ್ಕದಲ್ಲಿ ಅಂತ ಹೇಳಿದ್ರೆ ಫ್ಲೈಓವರ್ ಬ್ರಿಡ್ಜ್ ಇದೆ, ಇದ್ರ ಪಕ್ಕದಲ್ಲಿ ಬರುವಂತದ್ದು ಏನು ಸುರತ್ಕಲ್ನ ಕೆಲವೊಂದು ಶಾಪ್ಗಳು, ಅಂಗಡಿಗಳೆಲ್ಲ ಇದಾವೆ. ಈ ಭಾಗದಲ್ಲಿ ಸುರತ್ಕಲ್ ಮಾರ್ಕೆಟ್ ಇದೆ. ಇದೇ ಸಮಯಕ್ಕೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇವರು ಸುಹಾಸ್ ಶೆಟ್ಟಿ ಸಂಪೂರ್ಣ ಸಮಯವನ್ನ ಅಲ್ಲೇ ಕಳೆದಿರ್ತಾನೆ. ಮೊದಲಲ್ಲಿ ಒಂದು ಹೋಟೆಲ್ ನಲ್ಲಿ ನಾಷ್ಟಾ ಮಾಡ್ತಾರೆ, ನಂತರ ಕಿನ್ನಿಗೋಳಿಯಲ್ಲಿ ಒಂದು ಹೋಟೆಲ್ ಹೋಗಿ ಮಧ್ಯಾಹ್ನದ ಊಟವನ್ನ ಮುಗಿಸ್ತಾರೆ. ಯಾಕಂತ ಹೇಳಿದ್ರೆ ಇವರು ಟಾರ್ಗೆಟ್ ಅನ್ನ ಕಾಯ್ತಿರ್ತಾರೆ. ಮೊಹಮ್ಮದ್ ಫಾಜಿಲ್ ಏನಿದ್ದಾರೆ ಇವರು ಈ ರೀತಿ ಕೆಲ್ಸಕ್ಕೆ ಹೋಗಿ ಸಂಜೆ ಸಮಯಕ್ಕೆ ಸುರತ್ಕಲ್ ಮಾರ್ಕೆಟ್ ಅಥವಾ ತಮ್ಮ ಸ್ನೇಹಿತರು ಯಾವ್ದಾದ್ರು ಒಂದು ಅಂಗಡಿ ಬರ್ತಾರೆ ಅನ್ನುವಂಥದ್ದು ಇವ್ರಿಗೆ ಗೊತ್ತಿರುತ್ತೆ ಅನ್ನುವಂಥದ್ದು ಒಂದು ಮೂಲದ ಪ್ರಕಾರ ಸುದ್ದಿ ಇರುತ್ತೆ. ಹೀಗಾಗಿ ಸಂಪೂರ್ಣ ಹುಡುಕ್ತಾ ಇರ್ತಾರೆ. ನಂತರ ಇವರು ಯಾವಾಗ ಮೊಹಮ್ಮದ್ ಫಾಜಿಲ್ ಅಂಗಡಿಗೆ ಬರ್ತಾರೆ, ಇಲ್ಲಿ ಒಂದು ಮೊಬೈಲ್ ಶಾಪ್ ನಲ್ಲಿ ಮೊಹಮ್ಮದ್ ಫಾಜಿಲ್ ಸಂಜೆ ಸಮಯದಲ್ಲಿ ಅಲ್ಲಿ ಇಟ್ಕೊಂಡಿರ್ತಾರೆ ಅವರ ಸ್ನೇಹಿತರೊಟ್ಟಿಗೆ. ಅಲ್ಲಿ ಅವ್ರ ಸ್ನೇಹಿತರೊಟ್ಟಿಗೆ ಮಾತಾಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಇವರು ಕಾರ್ ತಗೊಂಡ್ ಬರ್ತಾರೆ. 3 ಜನ, ಅಂದ್ರೆ ಒಟ್ಟು 6 ಜನ ಇದರಲ್ಲಿ ಇರ್ತಾರೆ. ಆ 6 ಜನರಲ್ಲಿ 3 ಜನರು ಏನ್ ಮಾಡ್ತಾರೆ, ಕೆಳಗಿಳಿತಾರೆ. ಕೆಳಗಿಳಿಯೋಕ್ಕಿಂತ ಮೊದಲು ಇವರು ಕೋರ್ಟ್ ಹತ್ರ ಒಂದು ಡಿಸ್ಕಸ್ ಮಾಡಿರ್ತಾರೆ. ಕೊನೆಯದಾಗಿ ಏನ್ ಡಿಸ್ಕಸ್ ಮಾಡಿರ್ತಾರೆ ಅಂದ್ರೆ ಎಲ್ಲರಿಗೂ ಮಂಕಿ ಕ್ಯಾಪ್ ಬೇಕು ಅನ್ನುವಂಥದ್ದು. ಅದರ ಅರ್ಥ ಇವ್ರು ಏನಂತ ಹೇಳಿದ್ರೆ ಮೊದಲೇ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಮಂಕಿ ಕ್ಯಾಪ್ ಹಾಕೊಂಡ್ರೆ ಅದು ಜನನಿಬಿಡ ಸ್ಥಳ ಇರುತ್ತೆ, ಅಂತಲ್ಲೇ ಕೊಲೆ ಮಾಡ್ಬೇಕನ್ನುವಂಥದ್ದು ಇವ್ರ ಪ್ಲಾನ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇನ್ನು ಒಂದು ಧರ್ಮದವ್ರನ್ನ ಅಲ್ಲಿ ಕೊಲೆ ಮಾಡಿದಾರ ಅಂತ ಹೇಳಿ ಇನ್ನೊಂದು ಧರ್ಮದವ್ರನ್ನ ಕೊಲೆ ಮಾಡ್ಬೇಕಾದ್ರೆ ಅದನ್ನ ಯಾರನ್ನ ಬೇಕಾದ್ರೂ ಮಾಡಬಹುದಿತ್ತು ಅನ್ನುವಂಥದ್ದು ಇವತ್ತಿನವರೆಗೂ ಕಾಡ್ತಾ ಇರುವಂತ ಸಂಶಯ. ಯಾರನ್ನ ಬೇಕಾದ್ರೂ ಕೊಲೆ ಮಾಡಬಹುದಿತ್ತು, ಧರ್ಮಕ್ಕೆ ಧರ್ಮ ಅನ್ನುವುದು ಇದ್ರೆ. ಆದ್ರೆ ಇದು ಎಲ್ಲೋ ಒಂದು ಕಡೆ ಇದು ಧರ್ಮದಲ್ಲ. ಇಡೀ ಆ ಸಮಯದಲ್ಲಿ ಕರಾವಳಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುತ್ತೆ. ಆ ಸಮಯದಲ್ಲೇನೆ ಈ ಒಂದು ಕೊಲೆಯನ್ನ ಮಾಡಿಬಿಟ್ರೆ ಆ ಅಕೌಂಟಿಗೆ ಇದು ಜಮಾ ಆಗುತ್ತೆ. ಪ್ರಶ್ನೆ ಬರುವಂತದ್ದು, ಮೊಹಮ್ಮದ್ ಫಾಜಿಲ್ ಅವರ ಹತ್ಯಾ ಕೇಸನ್ನ ನಾವು ಸ್ಟಡಿ ಮಾಡ್ತಾ ಅಂದ್ರೆ ಅದನ್ನ ಕುಲಂಕುಷವಾಗಿ ನೋಡಿದಾಗ ಬರುವಂತದ್ದು ಈ ಕೇಸು ಇದಕ್ಕೋಸ್ಕರನೇ ಆಗಿರುತ್ತೆ ಅಂತ ಹೇಳಿ. ಅದೇ ರೀತಿನೇ ಅವತ್ತು ಸಂಜೆ 7 ಗಂಟೆ ಸುಮಾರು 3 ಜನ ಕಾರಲ್ಲಿ ಕೂತ್ಕೊಂಡಿರ್ತಾರೆ, ಇನ್ನು 3 ಜನ ಇಳಿತಾರೆ. ಇಳಿದಂತವ್ರಂತ ಹೇಳಿದ್ರೆ ಅದರಲ್ಲಿ 3 ಜನ ನೇರವಾಗಿ ಅಂಗಡಿ ಒಳಗೆ ಹೋಗ್ತಾರೆ. ಅಲ್ಲಿ ಮೊಹಮ್ಮದ್ ಫಾಜಿಲ್ ಅವರ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದಂತರು ಮತ್ತೆ ಆ ಕಾರಿಗೆ ಬರ್ತಾರೆ. ಕಾರಿಗೆ ಬಂದಂತವ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದ ನಂತರ ಇದು ಆ ಸಮಯಕ್ಕೆ ಕರಾವಳಿಯಲ್ಲಿ ಒಂದಕ್ಕೆ ಒಂದು ಅನ್ನೋ ತರ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಆದ್ರೆ ಇವತ್ತಿನವರೆಗೂ ಈ ನಿಗೂಢ ಇವತ್ತಿನವರೆಗೂ ಯಾರೂ ಭೇದಿಸುವುದಿಲ್ಲ. ಯಾಕೆ ಮೊಹಮ್ಮದ್ ಫಾಜಿಲ್ ಹತ್ಯೆನೇ ಆಯ್ತು ಅನ್ನುವಂಥದ್ದು. ಯಾಕಂದ್ರೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿದ್ದು ಬೆಳ್ಳಾರಲ್ಲಿ 100 ಕಿಲೋಮೀಟರ್ ದೂರದಲ್ಲಿ. ಆದ್ರೆ ಇಲ್ಲಿ ಇದೇ ವ್ಯಕ್ತಿನೇ ಯಾಕೆ ಆಯ್ಕೆ ಮಾಡಿದ್ರೆ, ಯಾಕಂದ್ರೆ ಮೊಹಮ್ಮದ್ ಫಾಜಿಲ್ 22 ವರ್ಷ ತನ್ನ ಪಾಡಿಗೆ ತಾನು ದುಡಿಯುವಂತ ವ್ಯಕ್ತಿ. ಯಾವುದೇ ರೀತಿಯ ಈ ವ್ಯಕ್ತಿ ಮೇಲೆ ಕೇಸ್ಗಳು ಅಥವಾ ಇನ್ನೊಂದೇನಿರ್ಲಿಲ್ಲ. ಅವನ ಪಾಡಿಗೆ
ಆದ್ರೆ ಈ ದ್ವೇಷ ಅಂತ ಹೇಳಿದ್ರೆ ಈ ಹತ್ಯೆ ಯಾಕೆ ನಡೀತು ಅನ್ನುವಂಥದ್ದು ಇವತ್ತಿನವರೆಗೂ ಬಹುದೊಡ್ಡ ಪ್ರಶ್ನೆ. ಇನ್ನೊಂದು ವಿಷಯಕ್ಕೆ ಈ ಭಾಗಕ್ಕೆ ಬಂದ್ರೆ, ಅಂದ್ರೆ ನಾವೇನು ಸುರತ್ಕಲ್ ಭಾಗಕ್ಕೆ ಬಂದ್ರೆ, ನಿಮ್ಗೆ ಹೇಳಿದೆ ಇಲ್ಲಿ ಬಹುದೊಡ್ಡ ಉದ್ಯಮ ಇರುವುದಂತ ಹೇಳಿದ್ರೆ ಪೆಟ್ರೋಲ್ ಉದ್ಯಮ. ಈ ಪೆಟ್ರೋಲ್ ಉದ್ಯಮ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂದ್ರೆ ಇಡೀ ರಾಜ್ಯಕ್ಕೆ ಪೆಟ್ರೋಲ್ ಸಪ್ಲೈ ಆಗುವುದು ಇಲ್ಲಿಂದನೇ. ಹೀಗಾಗಿ ಅಲ್ಲಿ ಏನು ಒಳಗೆ ಟ್ಯಾಂಕರ್ಗಳ ಪೆಟ್ರೋಲ್ ತುಂಬಿಸ್ತವೆ, ಡೀಸೆಲ್ ತುಂಬಿಸ್ತವೆ, ಇವೆಲ್ಲ ಒಂದು ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ತವೆ. ಮತ್ತೆ ತುಂಬಿದ ನಂತರನೂ ಒಂದು ಪಾರ್ಕಿಂಗ್ ಹೋಗಿ ಇಲ್ಲಿ ಯಾರು ಒಳಗೆ ಹೋಗಿ ಪೆಟ್ರೋಲ್ ಡೀಸೆಲ್ ತುಂಬಿಸ್ತಾರೆ ಆ ಡ್ರೈವರ್ಗಳು ಇನ್ನೊಂದು ಪಾರ್ಕಿಂಗ್ ಹೋಗಿ ಅಲ್ಲಿ ಕೊಡ್ತಾರೆ. ಈ ರಾಜ್ಯದ ಸಾವಿರಾರು ಟ್ಯಾಂಕರ್ಗಳು ಬರ್ತಾವೆ. ಆದ್ರೆ ಇಲ್ಲಿ ಬಹುದೊಡ್ಡ ಪ್ರಶ್ನೆ ಬರುದು ಅಂತ ಹೇಳಿದ್ರೆ ಪೆಟ್ರೋಲ್ ಮಾಫಿಯಾ, ಡೀಸೆಲ್ ಮಾಫಿಯಾ ಅನ್ನೋ ದೊಡ್ಡ ಮಟ್ಟದ ಕೆಲಸ ಮಾಡುತ್ತೆ. ಇಲ್ಲಿ ಹಿಂದೆ ಕೆಲಸ ಮಾಡ್ತಿತ್ತು ಅನ್ನುವಂಥದ್ದು ಬಹುದೊಡ್ಡ ಸುದ್ದಿ. ಈಗ ತುಂಬಾ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿದ್ರೆ, ಸಪೋಸ್ ನಾವು 2022ಕ್ಕೆ ಬಂದ್ರೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಹೆಸರು ಆಯಿಲ್ ಮಾಫಿಯಾ ಅಂತ ಹೇಳಿ. ಏನು ಆಯಿಲ್ ಮಾಫಿಯಾ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ನೀವು ಬೆಂಗಳೂರಿನ ಭೂಗತ ಜಗತ್ತು ಪ್ರಾರಂಭವಾಗುವುದೇ ಈ ಆಯಿಲ್ ಮಾಫಿಯಾನಿಂದ. ಆ ಸಮಯಕ್ಕೆ ಆಯಿಲ್ ಕುಮಾರ್ ಅನ್ನೋರ ಹೆಸರು ಕೇಳಿರ್ತೀರಾ ಅಂತ ಹೇಳಿದ್ರೆ, ಏನ್ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಟ್ಯಾಂಕ್ ನಲ್ಲಿ ತುಂಬಿಕೊಂಡು ಬರ್ತಾರೆ ಮಂಗಳೂರು ಭಾಗದಿಂದ. ತುಂಬಿಕೊಂಡಂತ ಬಂದಂತದನ್ನ ಬೆಂಗಳೂರು ಹೊರಭಾಗದಲ್ಲಿ ಒಂದ್ ಕಡೆ ನಿಲ್ಲಿಸಿ ಅದರಿಂದ ಪೆಟ್ರೋಲ್ ಅನ್ನ ತೆಗೆಯುವುದು, ಇಲ್ಲ ಡೀಸೆಲ್ ಅನ್ನ ತೆಗೆಯುವುದು. ಅದು ಎಷ್ಟು ಅಂತ ಹೇಳಿದ್ರೆ 100 ಲೀಟರ್ ವರೆಗೆ. ಹಾಗಾದ್ರೆ ಈ 100 ಲೀಟರ್ ಏನು ಎಕ್ಸಸ್ ಇರುತ್ತಾ ಅದರಲ್ಲಿ? ಈ 100 ಲೀಟರ್ ಹೇಗೆ ಬರುತ್ತೆ ಪೆಟ್ರೋಲ್ ಡೀಸೆಲ್ ಅನ್ನುವಂಥದ್ದು ಎಲ್ಲರಿಗೂ ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ 100 ಲೀಟರ್ ಅಂದ್ರೆ ಒಂದು ಬ್ಯಾರಲ್ ವರೆಗೆ. ಆದ್ರೆ ಇದನ್ನ ತಿಳಿದಂತವ್ರೆ ಹೇಗೆ, ತಜ್ಞರೆ ಹೇಗೆ ಹೇಳ್ತಾರಂತ ಹೇಳಿದ್ರೆ, ಇಲ್ಲಿ ಏನು ಪೆಟ್ರೋಲ್ ಡಿಪೋದಲ್ಲಿ ಪೆಟ್ರೋಲ್ ತುಂಬ್ತಾರೆ ಅಂದ್ರೆ ಮಂಗಳೂರಿನಲ್ಲಿ ಪೆಟ್ರೋಲ್ ತುಂಬ್ತಾರೆ. ತುಂಬಿದಾಗ ಬೆಳಗ್ಗೆ ಏನಾದ್ರೂ 7 ಗಂಟೆ ಆಗಿದ್ರೆ ಅಲ್ಲಿ ಇನ್ನೂ ಅಷ್ಟೊಂದು ಬಿಸಿಲು ಬಿದ್ದಿರೋದಿಲ್ಲ. ಆ ಪೆಟ್ರೋಲ್ನ ತುಂಬಿ ಸೀಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಟ್ಯಾಂಕರ್ ಅಂದ್ರೆ ನಾರ್ಮಲ್ ಆಗಿ ಅಂದ್ರೆ ನಾರ್ಮಲ್ ಟ್ಯಾಂಕರ್ ಅಲ್ಲಿ ಅದಕ್ಕಿಂತ ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಇರ್ತವೆ. ಈಗ ನಾವು ನಾರ್ಮಲ್ ಟ್ಯಾಂಕರ್ ವಿಷಯ ಮಾತಾಡುವ. 8,000 ಡೀಸೆಲ್ ಇದ್ರೆ 2 ಕಂಪಾರ್ಟ್ಮೆಂಟ್ ಅಲ್ಲಿ 4,000 ಲೀಟರ್ ಪೆಟ್ರೋಲ್ ಇರುತ್ತಂತೆ. ಇಲ್ಲ ಅದೇ ರೀತಿ ಪೆಟ್ರೋಲು ತುಂಬಿರ್ಬೋದು, ಇಲ್ಲ ಅದೇ ರೀತಿ ಡೀಸೆಲ್ ತುಂಬಿರ್ಬೋದು. ಸೊ ಒಟ್ಟು ಒಂದು ನಾರ್ಮಲ್ ಟ್ಯಾಂಕರ್ ಅಲ್ಲಿ 12,000 ಲೀಟರ್ ಪೆಟ್ರೋಲ್ ಇರುತ್ತೆ. ಈ 12,000 ಲೀಟರ್ ಪೆಟ್ರೋಲ್ ತುಂಬಿದ ನಂತರ ಪೆಟ್ರೋಲ್ ತುಂಬಾ ತಿಕ್ಕಾಗಿರುತ್ತೆ, ಡೀಸೆಲ್ ತಿಕ್ಕಾಗಿರುತ್ತೆ. ಮಂಗಳೂರಿನಿಂದ ಹೊರಟಂತ ಗಾಡಿ ಒಂದು ವೇಳೆ ಮೆಡಿಕೇರಿಯಲ್ಲಿ ಏನಾದ್ರೂ ಆ ಪೆಟ್ರೋಲ್ ನ ಇಳಿಸ್ಬೇಕಂತ ಹೇಳಿದ್ರೆ ದೊಡ್ಡ ಬೆಟ್ಟ ಗುಡ್ಡ ಎಲ್ಲ ಹತ್ಕೊಂಡು ಇಳಿಯುವತ್ತಿಗೆ ಆ ಪೆಟ್ರೋಲ್ ಡೈಲ್ಯೂಟ್ ಆಗುತ್ತೆ ಅಂತ ಹೇಳಿದ್ರೆ ಏನಾದ್ರು ತಿಕ್ಕಾಗಿರುತ್ತೆ, ಅದು ಹಾಗೇ ನೀರಾಗ್ತಾ ಇರುತ್ತೆ. ಆಗ ಅದರಲ್ಲಿ ಒಂದು ಟ್ಯಾಂಕರ್ ನಲ್ಲಿ ಸರಿಸುಮಾರು 100 ಲೀಟರ್ ಎಕ್ಸೆಸ್ ಆಗುತ್ತಂತ. ಅಂದ್ರೆ ಪೆಟ್ರೋಲ್ ಡೈಲ್ಯೂಟ್ ಆಗಿ 100 ಲೀಟರ್ ವರೆಗೆ ಜಾಸ್ತಿ ಬರುತ್ತೆ. ಯಾವ್ದಿಲ್ಲಿ ಆ ಸಮಯಕ್ಕೆ ಇಲ್ಲಿ ಸರಿಯಾದ ಲೆಕ್ಕ ಇರುತ್ತೆ. ಅದು ಗಾಡಿ ಹೋಗ್ತಾ 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 ಅದು ಡೈಲ್ಯೂಟ್ ಆಗುತ್ತಂತೆ. ಪೆಟ್ರೋಲ್ ಇಳಿಸುವಂತ ಸಮಯದಲ್ಲಿ 100 ಲೀಟರ್ ಜಾಸ್ತಿ ಇರುತ್ತೆ. ಇದರ ಲಾಭ ಬರುವಂತದ್ದು ಯಾರು ಪೆಟ್ರೋಲ್ ಇಳಿಸ್ಕೊಳ್ತಾರೆ ಆ ಪೆಟ್ರೋಲ್ ಪಂಪ್ನವ್ರಿಗೆ. ಈ ಸೂಕ್ಷ್ಮತೆಯನ್ನ ಈ ಮಾಫಿಯಾದವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಇವ್ರು ಏನ್ ಮಾಡ್ಬಿಡ್ತಾರಂತ ಹೇಳಿದ್ರೆ, ಎಲ್ಲಿ ಈ ಪೆಟ್ರೋಲ್ ಟ್ಯಾಂಕ್ ಒಳಗಿನಿಂದಲೇ ಪೆಟ್ರೋಲ್ ಡಿಪೋದಿಂದ ಹೊರಗೆ ಬರುತ್ತೆ ಅದು ಯಾವ ಪಾರ್ಕಿಂಗ್ ಯಾರ್ಡ್ ಅಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ಕೆಲವೊಬ್ಬರನ್ನ ಬುಕ್ ಮಾಡಿಕೊಂಡಿರ್ತಾರೆ. ಆ ಬುಕ್ ಮಾಡಿಕೊಂಡಂತ ಸಮಯದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಏನ್ ಮೊದಲು ಅಲ್ಲಿ ಒಳಗೆ ಸೀಲ್ ಹೊಡಿತಿರ್ತಾನೆ. ಅಂದ್ರೆ ಪೆಟ್ರೋಲ್ ಹೇಗೆ ಹೊರಗೆ ತೆಗಿತಾರ ಅನ್ನೋದು ಇರ್ಬೇಕಲ್ಲ. ಯಾಕಂತ ಹೇಳಿದ್ರೆ ಅಲ್ಲೂ ಕ್ಯಾಲಿಬ್ರೇಷನ್ ಚೆಕ್ ಆಗಿರುತ್ತೆ. ಪೆಟ್ರೋಲ್ ತುಂಬೋ ಹೊತ್ತಿಗೆ ಆ ಕ್ಯಾಲಿಬ್ರೇಷನ್ ಸ್ಯಾಂಪಲ್ ಈ ಪೆಟ್ರೋಲ್ ಟ್ಯಾಂಕರ್ ಡ್ರೈವರ್ ಕೊಟ್ಟಿರ್ತಾರೆ. ಅವರು ಎಲ್ಲವನ್ನೂ ಕೊಟ್ಟಿರ್ತಾರೆ. ಕೊಟ್ಟಾದ ನಂತರ ಅದು ಹೇಗೆ ಸೀಲನ್ನು ಓಪನ್ ಮಾಡ್ತಾರಂದ್ರೆ, ಅಲ್ಲಿ ಯಾರು ಸೀಲ್ ಹೊಡೆಯವರು ಇರ್ತಾರೆ ಅವರನ್ನು ಬುಕ್ ಮಾಡ್ಕೊಂಡಿರ್ತಾರಂತೆ. ಅವ್ರಿಗೆ ಇಂತಿಷ್ಟು ದುಡ್ಡು ಅಂತ ಕೊಡ್ತಾರೆ. ಸೀಲನ್ನ ಉಲ್ಟಾ ಹೊಡೆದಿರ್ತಾರೆ. ಯಾವ ಪಾರ್ಕಿಂಗ್ ಲಾಟ್ ನಾನು ಹೊರಗೆ ಹೇಳಿದೆ ಅಲ್ಲಿ ತಂದು ನಿಲ್ಲಿಸಿದ ನಂತರ ಆ ಪಾರ್ಕಿಂಗ್ ಲಾಟ್ ಅಲ್ಲಿ ಅದು ಒಂದು ಬ್ಯಾರಲ್ ಅಂತ ಹೇಳಿದ್ರೆ ಒಂದು 100 ಲೀಟರ್ ಪೆಟ್ರೋಲು ಡೀಸೆಲ್ ಅನ್ನ ತೆಗಿತಾರೆ. ತೆಗೆದಾದ ನಂತರ ಸೀಲ್ ಏನು ಉಲ್ಟಾ ಆಗಿರುತ್ತೆ ಅದನ್ನ ಮತ್ತೆ ಸೀದಾ ಹಾಕ್ತಾರೆ. ಸೀಲನ್ನ ಮಾಡಿ ಅಲ್ಲಿಂದ ಗಾಡಿ ಹೊರಟುತ್ತೆ. ಅದು ಸಪೋಸ್ ಬೆಂಗಳೂರಿಗೂ ಬರ್ಬೋದು, ತುಮಕೂರು ಹೋಗ್ಬೋದು, ಮಡಿಕೇರಿ ಹೋಗ್ಬೋದು. ಎಲ್ಲೇ ಹೋದ್ರು ಪಶ್ಚಿಮ ಘಟ್ಟದ ಘಟ್ಟವನ್ನ ಏರಿ ಕೆಳಗಿಳಿಬೇಕು ಅಂತ ಹೇಳಿದ್ರೆ, ಒಂದ್ ಕಡೆ ಚಾರ್ಮಾಡಿ ಬಂದ್ರೆ ಇನ್ನೊಂದ್ ಕಡೆ ಮಂಗಳೂರಿನಿಂದ ಬರ್ಬೇಕಾದ್ರೆ ಒಂದ್ ಕಡೆ ಚಾರ್ಮಾಡಿ ಬರುತ್ತೆ, ಇನ್ನೊಂದ್ ಕಡೆ ಹುಲಿಕಲ್ ಘಾಟು ಬರ್ಬೋದು, ಇನ್ನೊಂದ್ ಕಡೆ ಸಿರಾಡಿ ಘಾಟು ಬರ್ಬೋದು, ಇಲ್ಲ
ಮಡಿಕೇರಿಗೆ ಹೋಗುವಂತ ಘಾಟು ಬರ್ಬೋದು. ಈಗ ಘಾಟ್ ಹತ್ತಿ ಕೆಳಗಿಳೋದು ಎಲ್ಲ ಆಗುವಂತಿಗೆ ಪೆಟ್ರೋಲ್ ಡೈಲ್ಯೂಟ್ ಆಗಿ ಅದರಲ್ಲಿ ಆ 100 ಲೀಟರ್ ಏನು ಇವ್ರು ಇಲ್ಲಿ ಹೊಡೆದಿರ್ತಾರೆ, ಆ ಹೊಡೆದಂತ ಪೆಟ್ರೋಲು ಅಲ್ಲಿ ಪೆಟ್ರೋಲ್ ಪಂಪ್ ಮುಟ್ಟುವಂತಿಗೆ ಸರಿಸಮ ಆಗಿರುತ್ತೆ. ಹೀಗಾಗಿ ಏನು ಪೆಟ್ರೋಲ್ ಪಂಪ್ ಅಲ್ಲಿ ಹೋಗಿದ್ಕೊಳ್ಳೇನೆ ಅವ್ರ ಮೇಲೆ ಅಳತೆ ಇಟ್ಟು ಅಳಿತಾರೆ, ಅಳದ್ಕೊಳ್ಳೇನೆ ಟ್ಯಾಂಕ್ ಅಲ್ಲಿ ಅಳಿತಾರೆ, ಆಗ ಪೆಟ್ರೋಲಿನ ಕರೆಕ್ಟ್ ಆಗಿರುತ್ತಂತೆ. ಒಂದು ವೇಳೆ ಇದನ್ನ ಯಾರು ಅಲ್ಲಿ ಏನು ಇದು ಆಗ್ಲಿಲ್ಲ ಅಂದ್ರೂ ಆ ಹೆಚ್ಚುವರಿ ಪೆಟ್ರೋಲ್ ಬರುವುದು ಸಮೇತನು ಆ ಪೆಟ್ರೋಲ್ ಪಂಪ್ ಅವರಿಗೆ ಹೋಗುತ್ತೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಇದರ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಎರಡೂ ಧರ್ಮದವರ ದೊಡ್ಡ ಪೈಪೋಟಿ ಇರುತ್ತಂತೆ ಈ ಭಾಗದಲ್ಲಿ ಅಂತ ಹೇಳಿದ್ರೆ, ವಿಶೇಷವಾಗಿ ಕರಾವಳಿ ಭಾಗದಲ್ಲಿ. ಯಾಕಂದ್ರೆ ನಿಮ್ ಕರಾವಳಿ ಭಾಗ ಅಂತ ಬಂದ್ಕೊಳ್ಳೇನೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಮರಳು ಮಾಫಿಯಾ ನಡೆಯುತ್ತೆ. ಇವತ್ತು ಕಾಡ್ತಾ ಇರುವಂತ ಪ್ರಶ್ನೆ, ಯಾಕಂದ್ರೆ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಶರತ್ ಮಡಿವಾಳ ಅವರ ಹತ್ಯೆ ಆಗುತ್ತೆ. ಆದ್ರೆ ಈ ಹತ್ಯೆಯನ್ನ ಒಂದು ಸರಿ ತಿರುಗಿ ನೋಡಿದಾಗ ಇವತ್ತಿಗೂ ಸುಮಾರು ಜನ ಹೇಳೋದು ಶರತ್ ಮಡಿವಾಳ ಅವರ ಹತ್ಯೆ ನಿಜವಾಗ್ಲೂ ಕೋಮುದೇಶದಿಂದ ಆಯ್ತಾ ಅಥವಾ ಮರಳುಗಾರಿಕೆ ಮಾಫಿಯಾ ಬಿಸ್ನೆಸ್ ನಿಂದ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ಶರತ್ ಮಡಿವಾಳ ಅವರು ಖಡಾಖಂಡಿತವಾಗಿ ಅಕ್ರಮ ಮರಳುಗಾರಿಕೆಯನ್ನ ಆ ಕಾಲದಲ್ಲಿ ಖಂಡಿಸ್ತಾ ಇದ್ರು. ಅವರು ಅಂದ್ರೆ ಅಕ್ರಮ ಮರಳುಗಾರಿಕೆ ನಡಿಬಾರ್ದು ಅಂತ ಹೇಳಿ ಸುಮಾರು ಕಂಪ್ಲೇಂಟ್ ಗಳನ್ನ ಕೊಡ್ತಿದ್ರು. ಆದ್ರೆ ಅವ್ರ ಹತ್ಯೆ ನಡೆಯುತ್ತೆ. ಹತ್ಯೆ ನಡೆದ ನಂತರ ಅದು ಒಂದು ಕೋಮು ಹತ್ಯೆ ಲಿಸ್ಟಿಗೆ ಸೇರಿಬಿಡುತ್ತೆ. ಆದ್ರೆ ಅದರ ಹಿನ್ನೆಲೆ ಚೆಕ್ ಮಾಡಿದಾಗ ಶರತ್ ಮಡಿವಾಳ ಏನು ಅವ್ರ ಮನೆ ಇರುತ್ತೆ, ನೇತ್ರಾವತಿ ನದಿಯ ಪಕ್ಕ ಅವ್ರ ಮನೆ ಇರುತ್ತೆ, ಅಲ್ಲಿ ನಡೆಯುವಂತ ಮರಳು ಮಾಫಿಯಾ ಏನಿದೆ, ಮರಳುಗಾರಿಕೆ ಇರುತ್ತೆ, ಇದ್ರ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವ್ರು ಇದನ್ನ ಧ್ವನಿ ಎತ್ತಿರ್ತಾರೆ, ಇದ್ರ ಬಗ್ಗೆ ಸುಮಾರು ಕಂಪ್ಲೇಂಟ್ ಗಳನ್ನ ಕೊಡ್ತಿರ್ತಾರೆ, ಧ್ವನಿ ಆಗಿರ್ತಾರೆ. ಅದಾದ್ಮೇಲೆ ಇವೆಲ್ಲ ಘಟನೆ ನಡೆಯುತ್ತೆ. ಹೀಗಾಗಿ ಅಲ್ಲಿ ಸುಮಾರು ಕೊಲೆಗಳು ಕೋಮು ಧರ್ಮದ ವಿಷಯದಲ್ಲಿ ನಡೆದ್ವಾ, ಸುಪಾರಿ ಕೊಲೆಗಳಿದ್ವಾ ಅನ್ನುವಂತ ಕೆಂಪು ಕಲ್ಲಿನ ಮಾಫಿಯಾ ಇದೆ. ಅದೇ ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದ್ರೆ, ಇನ್ನೊಂದು ಕಡೆ ಸುರತ್ಕಲ್ ಭಾಗಕ್ಕೆ ಬಂದ್ರೆ ಗೊತ್ತಿರ್ಲಾರ್ದು ನಡೆಯುವಂತದ್ದು ಈ ಪೆಟ್ರೋಲ್ ಮಾಫಿಯಾನು ಹಿಂದೆ ನಡೀತಾ ಇತ್ತು. ಆದ್ರೆ ಈಗ ಅದು ನಡೀತಾ ಇಲ್ಲ ಅನ್ನುವಂತ ಸುದ್ದಿ ಬಂದಿರೋದು. ಯಾಕಂತ ಹೇಳಿದ್ರೆ ಈಗ ಬಂದಿರುವಂತ ಅಧಿಕಾರಿಗಳೇನಿದ್ದಾರೆ, ಪೊಲೀಸ್ ವ್ಯವಸ್ಥೆ ಇದೆ, ಇದು ತುಂಬಾ ಸ್ಟ್ರಿಕ್ಟ್ ಆಗಿದೆ. ತುಂಬಾ ಬಿಗಿಯಾದ ಪೊಲೀಸ್ ವ್ಯವಸ್ಥೆ ಇವತ್ತು ಮಂಗಳೂರಿನಲ್ಲಿ ಇರೋದ್ರಿಂದ ಈ ರೀತಿಯ ಯಾವುದೇ ಈ ಕೆಲಸ ನಡೀತಾ ಇಲ್ಲ. ಅಂದ್ರೆ ಹೀಗಾಗಿನೇ ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಮೊಹಮ್ಮದ್ ಫಾಜಿಲ್ ಅವರ ಹತ್ಯೆ ಆದ ನಂತರ ಸುಭಾಷ್ ಶೆಟ್ಟಿ ಅವರ ಹತ್ಯೆ ಆಗುತ್ತೆ, ಅದಾದ ಮೇಲೆ ಅಬ್ದುಲ್ ರಹಮಾನ್ ಹತ್ಯೆ ಆಗುತ್ತೆ, ಅದಾದ ಮೇಲೆ ಇಡೀ ಸರ್ಕಾರ ಪೊಲೀಸ್ ವ್ಯವಸ್ಥೆ ಮುಖ್ಯಸ್ಥರನ್ನ ಬದಲಾವಣೆ ಮಾಡಿದ ನಂತರ ಸಂಪೂರ್ಣವಾಗಿ ಕೋಮು ಹತ್ಯೆ ಅನ್ನೋದು ಕಳೆದ 1 ವರ್ಷದಿಂದ ನಿಂತಿದೆ. ಅಂದ್ರೆ ಇದಕ್ಕೆ ಇವೆಲ್ಲ ಮಾಫಿಯಾಗಳನ್ನು ಕಂಟ್ರೋಲ್ ಮಾಡಿದ್ದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ನಾನಲ್ಲಿ ನನ್ನ ಸಾಧನೆ ಮಾಡ್ಬೇಕನ್ನುವಂಥದ್ದು, ಇಲ್ಲಿ ಇವರು ನನ್ನ ಸಾಧನೆ ಮಾಡ್ಬೇಕನ್ನುವಂಥದ್ದು. ಸೊ ಹೀಗಾಗಿ ಇದ್ರ ಮೇಲೆಲ್ಲ ಈ ಮಾಫಿಯಾದ ಮೇಲೆ ಕಂಟ್ರೋಲ್ ಇಟ್ಟ ಮೇಲೆ ಈಗ ಯಾವುದೇ ಈ ರೀತಿಯ ರಿವೆಂಜ್ ಹತ್ಯೆಗಳು ನಡೀತಾ ಇಲ್ಲ ಅನ್ನೋದಕ್ಕೆ, ಈ ರಿವೆಂಜ್ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ನಾನು ಮೊದಲಿಗೆ ಹೇಳಿದೆ ಸ್ವಾಮಿ ಕಾರ್ಯ ಹಾಗೆ ಸ್ವಕಾರ್ಯ ಎಲ್ಲ ಕೊಲೆಯಲ್ಲೂ ಕಾಣ್ತಾ ಇತ್ತು ಅನ್ನುವಂಥದ್ದು ಇಲ್ಲಿ ಸುಮಾರು ಜನ ಹೇಳ್ತಾರೆ, ಸೂಕ್ಷ್ಮವಾಗಿ ನೋಡಿದಂಥವ್ರು ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಈ ಇತ್ತೀಚೆಗೆ ಕೋಮು ಹತ್ಯೆಗಳು ನಿಂತಿದೆ. ಇದು ಯಾಕೆ ನಿಂತು ಅಂತೇಳಿ ಪೊಲೀಸರು ನಿಜವಾಗ್ಲೂ ಯಾಕೆಲ್ಲ ಈ ಹತ್ಯೆಗಳು ನಡೆದು, ಇದ್ರ ಹಿಂದೆ ಕಾರಣಗಳೇನು ಅನ್ನುವಂಥದ್ದು ನೈಜವಾಗಿ ತನಿಖೆ ಮಾಡಿದ್ರೆ ಸುಮಾರು ಅಂಶಗಳು ಬರ್ತಾವೆ. ಇಲ್ಲಿ ಕೇವಲ ಧರ್ಮದ ಸಂಘರ್ಷ ಅಲ್ಲ, ಯಾರು ಯಾರ ಧರ್ಮಕ್ಕೆ ಹೋಗಿ ನಾವು ಹೆಲ್ಪ್ ಮಾಡಬೇಕು, ನಾವು ಆ ಧರ್ಮದವನ್ ಸತ್ತ ಅಂತ ಇನ್ನೊಬ್ಬನ್ನ ಕೊಲೆ ಮಾಡುವಂತದ್ದು ಬರುದಿಲ್ಲ. ಯಾಕಂದ್ರೆ ಆ ಧರ್ಮದಲ್ಲಿ ಅಷ್ಟೇ ಜನ ಇರ್ತಾರೆ, ಈ ಧರ್ಮಕ್ಕೆ ಬಂದ್ರೆ ಅಷ್ಟೇ ಜನ ಇರ್ತಾರೆ. ಇಲ್ಲಿ ಯಾರನ್ನೋ ಕೊಂದ್ರೆ ಏನೋ ನ್ಯಾಯ ಸಿಕ್ಬಿಡುತ್ತೆ ಅನ್ನೋದು ಸಂಪೂರ್ಣವಾಗಿ ಸುಳ್ಳು ಅಂತಾರೆ. ಹೀಗಾಗಿ ಇಲ್ಲಿ ಸುಮಾರು ಹತ್ಯೆಗಳನ್ನು ನೋಡಿದಾಗ ಇಲ್ಲಿ ಸುಮಾರು ಪರ್ಸನಲ್ ರೀಸನ್ಗಳು ಆ ಸಮಯಕ್ಕೆ ಇದನ್ನ ಮಾಡಿಬಿಟ್ರೆ ಇದ್ರೊಟ್ಟಿಗೆ ಅದನ್ನು ತೇಲ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥದ್ದನ್ನೇ ಇಲ್ಲಿ ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ದು ಸುಮಾರು ಜನ ಹೇಳ್ತಾರೆ. ಹೀಗಾಗಿನೇ ಮೊಹಮ್ಮದ್ ಫಾಜಿಲ್ ಹತ್ಯೆನು ಇವತ್ತಿಗೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಅಂತಾರೆ. ಪೊಲೀಸರೆಲ್ಲ ಹತ್ಯೆಗಳನ್ನು ಒಂದು ಕಡೆ ಸೇರಿಸಿ ಈಗಿರುವಂತ ಖಡಕ್ ಪೊಲೀಸ್ ವ್ಯವಸ್ಥೆ ಏನಿದೆ, ಇವ್ರೇನಾದ್ರೂ ಇದನ್ನ ತನಿಖೆ ಮಾಡಿದ್ರೆ ಖಂಡಿತವಾಗೂ ಸುಮಾರು ಅಂಶಗಳು ಹೊರಗೆ ಬರ್ತವೆ. ಈ ರೀತಿಯ ಹತ್ಯೆಗಳು 1 ವರ್ಷದಿಂದ ಈ ಹತ್ಯೆ ನಡೆದಿಲ್ಲ. ಇದಕ್ಕೆ ಕಾರಣ ಇರಬಹುದು, ಈ ರೀತಿಯ ಮಾಫಿಯಾಗಳು ಎಲ್ಲೋ ಒಂದ್ ಕಡೆ ಕೆಲಸ ನಿಲ್ಲಿಸ್ಬಿಟ್ಟಿದಾವೆ. ಯಾಕಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತೇನು ಮಂಗಳೂರಿನ ಖಡಕ್ ಪೊಲೀಸಿಂಗ್ ಇದೆ, ಈ ಪೊಲೀಸಿಂಗ್ ವ್ಯವಸ್ಥೆ ನೋಡಿದಾಗ ಅರ್ಥ ಆಗುತ್ತೆ ಇಲ್ಲಿ ಕೇವಲ
ಒಂದು ಧರ್ಮದವ್ರನ್ನ ಹತ್ಯೆ ಮಾಡಿದಕ್ಕೆ ಅದಕ್ಕೆ ರಿವೆಂಜ್ ಆಗಿ ಹತ್ಯೆ ಮಾಡಿಲ್ಲ. ಏನೋ ಬೇರೆ ಕಾರಣಗಳಂದ್ರೆ ಸುಮಾರು ಮಾಫಿಯಾಗಳ ಕೆಲಸ ಒಳಗಿಂದ ಒಳಗೆ ನಡೆದಿದೆ. ಹೆಸರಷ್ಟೇ ಕೋಮು ಹತ್ಯೆಗಳಂತಿದೆ, ಲೀಸ್ಟಿಗೆ ಸೇರಿದೆ ಬಿಟ್ರೆ ಯಾವುದೇ ಕಾರಣಕ್ಕೂ ಇದು ಕೋಮು ಹತ್ಯೆಗಳಲ್ಲ ಅಂತಾರೆ. ಹೀಗಾಗಿ ಪೊಲೀಸ್ ಇಲಾಖೆ ವಿಶೇಷವಾಗಿ ಇವತ್ತು ಬಂದಿರುವಂತಹ ಖಡಕ್ ಪೊಲೀಸಿಂಗ್ ವ್ಯವಸ್ಥೆ ಏನಿದೆ, ಇವರು ಇದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಇವೆಲ್ಲ ಹತ್ಯೆ ಯಾಕೆ ನಡೆದು ಅಂತೇಳಿ, ಇದ್ರ ಹಿಂದೆ ಇರುವಂತ ಕಾರಣಗಳೇನು, ಯಾವ ಮಾಫಿಯಾ ವ್ಯವಹಾರದ ಮೇಲೆ ಹಿಡಿತ ಸಾಧಿಸಬೇಕಂತೇಳಿ ಈ ಹತ್ಯೆಗಳು ನಡೆದು ಅನ್ನುವಂಥದ್ದು ಈಗ ಇರುವಂತ ಖಡಕ್ ಪೊಲೀಸಿಂಗ್ ವ್ಯವಸ್ಥೆ ಏನಿದೆ, ಮಂಗಳೂರಿನ ಖಡಕ್ ಪೊಲೀಸಿಂಗ್ ವ್ಯವಸ್ಥೆ, ಅವರು ಖಂಡಿತವಾಗೂ ಇದರ ಬಗ್ಗೆ ಪರಿಶೀಲನೆ ಮಾಡಿ ಸಂಪೂರ್ಣವಾಗಿ ಕೊಲೆಗಳು ಏನ್ ನಡೆದಿದ್ದು, ಇದು ಯಾಕೆ ನಡೀತು ಅನ್ನುವಂಥದ್ದನ್ನ ಸರ್ಕಾರ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಟ್ಟು ನಂತರ ಇದಕ್ಕೊಂದು ಕಮಿಷನ್ ಕೂರಿಸಿ ರಿಪೋರ್ಟ್ ಕೊಟ್ರೆ ಖಂಡಿತವಾಗೂ ಈ ಹತ್ಯೆಗಳಂದ್ರೆ ರಿಪೋರ್ಟ್ ಕೊಟ್ಟಾಗ ಏನ್ ನಿಜವಾಗ್ಲೂ ಯಾಕೆ ನಡೀತು ಅನ್ನುವಂಥದ್ದು ಜನರ ಮುಂದೆ ಇಟ್ಟಾಗ ಗೊತ್ತಾಗುತ್ತೆ. ಹೌದಪ್ಪ, ಇದು ಸ್ವಾಮಿ ಕಾರ್ಯನೋ ಸ್ವಕಾರ್ಯನೋ, ನಿಜವಾಗ್ಲೂ ಕೋಮು ಹತ್ಯೆಗಳನೋ ಅಥವಾ ಏನ್ ಅವ್ರವರ ಬಿಸ್ನೆಸ್ ಗಳು ಏನ್ ನಡೀತಾ ಇದ್ವು ಆ ಕಾಲದಲ್ಲಿ ಅದರ ಮೇಲೆ ಹಿಡಿತ ಸಾಧಿಸೋದಕ್ಕೆ ನಡೆದ್ವಾ ಅನ್ನುವಂಥದ್ದು ಸಂಪೂರ್ಣವಾಗಿ ಪೊಲೀಸರ ತನಿಖೆಯಿಂದ ಹೊರಗೆ ಬರ್ಬೇಕಷ್ಟೇನೆ. ತನಿಖೆ ಮಾಡಿಸಿದಾಗ ಖಂಡಿತವಾಗೂ ಇವೆಲ್ಲ ಈ ರೀತಿ ಹತ್ಯೆಗಳು ಯಾಕೆ ನಡೆದು ಅನ್ನುವಂಥ ಕಾರಣ ಗೊತ್ತಾಗುತ್ತೆ. ಯಾಕೆಂದ್ರೆ ಇಲ್ಲಿ ಮೊಹಮ್ಮದ್ ಫಾಜಿಲ್ ಕೊಲೆ ಕೇಸಿಗೆ ಇವತ್ತಿನವರೆಗೂ ಕಾರಣ ಗೊತ್ತಿಲ್ಲ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಹೀಗಾಗಿನೇ ಈ ಸಂಚಿಕೆಯನ್ನ ಮಾಡಿದೆ ನಾನು. ಕರಾವಳಿ ಕೋಮು ಹತ್ಯೆಗಳ ಬಗ್ಗೆ ಸರ್ಕಾರ ಇದ್ರ ಮೇಲೆ ತನಿಖೆ ಮಾಡಿದಷ್ಟೇನೆ ನಮಗೆ ನಿಮಗೆ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಉತ್ತರ ಸಿಗುತ್ತಂತೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ. ಧನ್ಯವಾದ.